5 ಕೆಜಿ ಈಗ ಸಿಗ್ತಾ ಇದೆ. ಅದಕ್ಕೆ ಅದ್ರ ಮೇಲೆ ಇನ್ನ 5 ಕೆಜಿ ಕೊಡ್ತೀವಿ. ಯಾಕಂದ್ರೆ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಯಾರು ಹಸಿರು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಾವು ಇನ್ನ 5 ಕೆಜಿ ಕೊಡ್ತೀವಿ ಅಂತ ಹೇಳೋದು. ನೋಡಿ, ಪುನಃ ನಿಮ್ಮನ್ನ ಮಾತಾಡ್ಸಿದ್ನೇನ್ರಿ ನಾನು. ಈ ಕಡೆ ಕೇಳ್ತಾ ಇದ್ದೀನಿ. ಈಗ ನಾನು ಈ ಕಡೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ. ಆ ಕಡೆ ಕೇಳದೆ ಹೇಳದೆ ನಿಮ್ಮನ್ನ ನೋಡೋದೇ ಇಲ್ಲ ನಾನು. ಕೇಳಕ್ಕೆ ಸಹನೆ ಇಲ್ಲ. ಏನ್ ಮಾಡೋದು? ಈ ರೀತಿ ಮಾತ್ರ ಆಗ್ತದ? ನೀವು ಕೊಟ್ಟಿದ್ದು 5 ಕೆಜಿ ಮೋದಿ ಇದು ಯಾವ ರೀತಿ ಮಾತಾಡಿದ್ರೆ ಏನ್ ಮಾತಾಡ ಸೀನಿಯರ್ ಮೆಂಬರ್ಸ್ ಆಗಿ ಅವರು ಕೇಂದ್ರದಲ್ಲಿ ಸೀರಿಯಸ್ನೆಸ್ ಹೇಳೋದು ಬೇಕಲ್ಲ. ಇದು ನಾಟಕ ಕಂಪನಿ ಆಗ್ತದೆ ಇಲ್ಲಿ. ನಿಮ್ಮ ನರೇಂದ್ರ ಮೋದಿ ಅವರು ಮಾತಾಡುವಾಗ ಯಾರು ಎದ್ದೇಳ್ತಾರ? ಪಾರ್ಲಿಮೆಂಟ್ ನಲ್ಲಿ ಎದ್ದೇಳ್ತಾರೆ ಅಂದ್ರೆ ಅವರು ಈ ಸಾರಿ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಭಾಷಣ ಮಾಡೋದು, ರಾಜ್ಯಸಭೆಯಲ್ಲಿ ಭಾಷಣ ಮಾಡೋದು ಎರಡೂ ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು. ಬರೀ ರಾಜಕೀಯ ಭಾಷಣ. ಯಾರು ಎದ್ದೇಳಿದ್ರ? ಕೇಳಲಿಲ್ಲ. ನರೇಂದ್ರ ಮೋದಿಯವರು ಭಾಷಣ ಮಾಡಿದ್ರು, ಇಡೀ ಸದನ ಕೇಳ್ತು. ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ. ಏನ್ ಮಾಡಕ್ಕಾಗುತ್ತೆ? ಬೇಡ ಕೇಳಬೇಡಿ. ನಾನು ಇವ್ರಿಗೆ ಹೇಳ್ತೀನಿ. ನಾನು ಇವ್ರಿಗೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಇವ್ರಿಗೆ ಹೇಳ್ತೀನಿ ನಾನು. ಕೂತ್ಕೊಳ್ಳಿ. ಯಾಕೆ ಮತ್ತೆ ಮಾತಾಡ್ದು ಏನ್ ಸಿಗ್ತಾ ಇದೆ ನಿಮ್ಗಿಂದ? ನಿಮ್ಮ ಗೌರವ ಇದರಲ್ಲಿ ಹೋಗ್ತದೆ. ನೀವು ಕೂತ್ಕೊಳ್ಳಿ, ಮಾತು ಕೇಳಿ ಮತ್ತೆ ಮಾತಾಡಿ. ಹೇಳಿದ್ದು ಒಂದು ಉತ್ತಮವಾದ ಸಂಸದ ಪಟ್ಟಾಗಬೇಕು ನೀವು. ಎಲ್ಲದಕ್ಕೂ ಅವರ ಆಯ್ತು ಆಯ್ತಪ್ಪ. ಅವ್ರು ಸರ್ ನೀವು ಯಾಕೆ ಈ ರೀತಿ ಮಾಡ್ತೀರಿ? ಅಧ್ಯಕ್ಷರು ನಂದಸ್ವಾಮಿ ಅವರೇ, ವಿಜಯೇಂದ್ರ ಅವ್ರಿಗೆ ಅಧ್ಯಕ್ಷರೇ, ಈಗ ಮಾನ್ಯ ಯತ್ನಾಳ್ ಪದೇ ಈ ತರ ಎದ್ದು ನಿಂತ್ಕೊಂಡು ಅಡಚಣೆ ಮಾಡಿದ್ರೆ ನೀವು ಏನಾದ್ರೂ ಒಂದು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಏನ್ ಭಾಷಣ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು. ಅವ್ರ ಮೇಲೆ ತಗೊಳ್ಳಿ. ಮತ್ತೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ 146 ಜನರನ್ನ ಇವರು ಸಸ್ಪೆಂಡ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ 146 ಜನ. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಏಕಾಏಕಿ 146 ಸಂಸತ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥವ್ರು ನೀವು. ಪದೇ ಕ್ರಮ ತಗೊಳ್ಳಿ. ಯತ್ನಾಳ್ ಅವ್ರಿಗೆ ಮತ್ತೆ ನೀವು ತುಂಬಿಕೊಂಡ್ರೆ ಮುಖ್ಯಮಂತ್ರಿಗಳು ಮಾತಾಡಕ್ಕೆ ಯತ್ನಾಳ್ ಕೂತ್ಕೊಳ್ಳಿ. ನಿಮ್ಗೆ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾರೆ. ಈ ಯತ್ನಾಳು ಮಾಡ್ತಾ ಇರ್ತಾರೆ. ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ ರಾಜೇಗೌಡರು. ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ನೀವು ಅಲ್ಲಿ ನಿಂತು ಮಾತಾಡ್ತೀರಿ. ಮಾಡಿಸಿದ್ರಿ ಅಧ್ಯಕ್ಷ ಯತ್ನಾಳ್ ಹೇಳ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ರೆ ಉತ್ತರನೇ ಕೊಡಕ್ ಹೋಗಲ್ಲ. ಇವ್ರು ಟೀಕೆ ಮಾಡೋದ್ರಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ. ಟೀಕೆ ಮಾಡದಿದ್ರೆ ಅದನ್ನೂ ಹೇಳ್ತಿರ್ಲಿಲ್ಲ. ಯತ್ನಾಳ್ ಅವರೇ, ನೀವು ಸೀನಿಯರ್ ಲೀಡರು ಅಲ್ವಾ? ನೀವು ಮುಂದ್ಗಡೆ ಕೂತಿದ್ದೀರ, ಅದಕ್ಕೆ ಮುಂದ್ಗಡೆ ಕೂಳಿಸಿರೋದು ನಿಮ್ಗೆ ಸೀನಿಯರ್ ಲೀಡರ್. ನೀವು ಮುಂದ್ಗಡೆ ಕೂತ್ಕೊಂಡು ಪದೇ ಎದ್ರೆ ನಾನೇನ್ ಮಾಡ್ಬೇಕು ಹೇಳಿ ನೋಡೋಣ. ಆಯ್ತು, ಆ ರೀತಿ ಮಾತಾಡಲಿಕ್ಕೆ ವಿಚಾರ ನಿಮ್ಗೆ ಏನಾದ್ರು ಹೇಳೋದು ಮಧ್ಯದಲ್ಲಿ ಏನು ಹೇಳಕ್ಕಿಲ್ಲ ಅವ್ರಿಗೆ. ಅದಕ್ಕೆ ಮಧ್ಯದಲ್ಲಿ ಎದ್ದು ಹೇಳ್ಬಿಡೋದು, ಮಧ್ಯೆ ಹೇಳಿ ಡಿಸ್ಟರ್ಬ್ ಮಾಡೋದು. ಇವೆಲ್ಲ ಈ ಡಿಸ್ಟರ್ಬ್ಗೆಲ್ಲ ನಾನು ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ಕೂತ್ಕೊಳ್ಳಮ್ಮ, ಯಾಕೆ ಓಡಾಡ್ತಾ ಇದೆ? ಕೂತ್ಕೋ. ಶ್ರೀನಿವಾಸ್, ಎಲ್ಲಿ ಕೂತ್ಕೊಳ್ತೀರಿ? ಅಪರೂಪ ಬಂದಂತ ಕೂತ್ಕೊಳ್ಳೋದು ಇಲ್ಲ ನೋಡಿ. ಈಗ ನಮ್ಮವರೆಲ್ಲ ಎಷ್ಟು ಡಿಸಿಪ್ಲಿನ್ಡ್ ಆಗಿ ಕೂತವ್ರೆ.